ಮತ್ತದಕ್ಕೆ ಹಡ್ಡಿ ಅದಕ್ಕೊಂದಿಷ್ಟು ದುಡ್ಡು ತೆಗ್ಗ ಹಾಕಿ ಅದಕ್ಕೊಂದು ಪೆಂಡಲ್ ದಯಮಾಡಿ ಅದನ್ನ ಮಾಡೋದು ಬೇಡ. ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಇದು ಒಂದನೇದ್ದು. ಎರಡನೇದ್ದು, ನಮ್ಮ CP ಅವರು ಅದನ್ನ ಸ್ವಲ್ಪ ಹೇಳಿದ್ರು, ನಾನು ಮುಂದುವರೆದು ಹೇಳ್ತೀನಿ. ಈಗ ಒಂದು ಡಾಲ್ಬಿ ತರ್ತೀರಿ, DJ ಡಾಲ್ಬಿ, ಅದನ್ನ ಒಂದು ಫುಲ್ DJಗೆ 1,10,000 ರೂಪಾಯಿ ತನಕ ಬರುತ್ತೆ. ಆ ಜನರೇಟರ್ ಅದು ಹಿಡಿದು ನೀವು 1,10,000 ಯಾವುದಾದ್ರೂ ಒಂದು ಹಾಸ್ಟೆಲ್ಗೆ ಕೊಟ್ಟರೆ ನಿಮ್ಮ ಹೆಸರಲ್ಲಿ 1 ವರ್ಷ ಊಟ ಮಾಡ್ತಾರೆ ಹುಡುಗರು. ನಿಮ್ಮ DJ ರಾತ್ರಿ 8ರಿಂದ ಮುಂಜಾನೆ 5 ತನಕ 7 ತಾಸು 8 ತಾಸು ಅವರು ಒಂದು ಯಾವುದೋ ಹಾಸ್ಟೆಲ್ ಹುಡುಗರು 1 ವರ್ಷ ಊಟ ಮಾಡ್ತಾರೆ. ಅದು ವಿಚಾರ ನೀವು ಬಿಡೋದು, ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟು ವಿಚಾರ. ಅದನ್ನು ಇದು ಯಾವುದೇ ಪೊಲೀಸ್ ಕಂಪಲ್ಸರಿ ಅಲ್ಲ, ನಿಮ್ಮ ತಲೆಯಲ್ಲಿ ಗಮನಕ್ಕಿರಲಿ ಅಂತ ಹೇಳ್ತಾ ಇರೋದು. ಆನಂತರ ನಿಮ್ಮ ಗುಳೇದ ಗುಡ್ಡ ಎಲ್ಲ ಜಾನಪದ ಕಲೆ ಸಾಹಿತ್ಯಕ್ಕೆ ಫೇಮಸ್ ಇದೆ. DJನೇ ಅಂತ ಏನು ಬೇಕಾಗಿಲ್ಲಲ್ಲ, ಕೋಲಾಟ ಇರಬಹುದು, ಬೇರೆ ಏನಾದರೂ ಮಾಡಿ ಅಲ್ಲ ಜನ ನೋಡ್ತಾರೆ. DJನೇ ಹಚ್ಚಿ ಡಾಲ್ಬಿನೇ ಹಚ್ಚಿ ಗಣೇಶ ನನಗೆ ಇದೇ ಥರ ವಿಸರ್ಜನೆ ಮಾಡಂತೇನು ಹೇಳಿಲ್ಲ. ವಿಚಾರ ಮಾಡಿ, ಸ್ವಲ್ಪ ಬೇರೆ ಬೇರೆ ವಿಚಾರ ಮಾಡಿ. ಅದೇನು ಹೊಸತು ಅಂತ ಏನಲ್ಲ. ನಿಮ್ಮ ಊರಲ್ಲೇ ಬಹಳಷ್ಟು ಜನ ಕಲಾವಿದರಿದ್ದಾರೆ. ಅದೇ ಕಲಾವಿದರಿಗೆ DJ ಕೊಡೋಂಥ ರೊಕ್ಕ ನಿಮ್ಮ ಕಲಾವಿದರಿಗೆ ಕೊಡ್ರಿ, ಅವರಿಗೊಂದು ಕೆಲಸ ಆಗುತ್ತೆ, ಅವರು ನಿಮ್ಮನ್ನ ನೆನೆಸ್ತಾರೆ. ಈ ಥರದನ್ನ ಸ್ವಲ್ಪ ದಯಮಾಡಿ ವಿಚಾರ ಮಾಡಿ, ಹೊಸ ಆಲೋಚನೆ ಮಾಡಿ, ಶಾಂತ ರೀತಿಯಿಂದ. ಆನಂತರ ಇನ್ನೊಂದು, ನಮ್ಮ ಮುಸ್ಲಿಂ ಸಮುದಾಯದ ಪ್ರಮುಖರು ಕೂಡ ಇಲ್ಲಿದ್ದಾರೆ. ಈಗ ನಾನು CP ಅವ್ರ ಜೊತೆ ಮಾತಾಡಿದಾಗ ಇಲ್ಲಿ ಮುಖ್ಯವಾಗಿ ಗುಳೇದ ಗುಡ್ಡದಲ್ಲಿ 5ನೇ ದಿನ ಮತ್ತು 7ನೇ ದಿನನೇ ಎಲ್ಲ ಗಣೇಶ ಹೋಗುತ್ತೆ ಅಂತೇಳಿ, 10ನೇ ದಿನ ಈದ್ ಮಿಲಾದ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನೂ ಸಮಸ್ಯೆ ಇಲ್ಲ. ಕೆಲವೊಂದು ಕಡೆ ಇತ್ತಂದ್ರೇನು ಸಹ ಆ ಥರ ಯಾವುದಾದ್ರೂ 11ನೇ ದಿನ ಗಣೇಶ ಏನಾದರೂ ಇತ್ತಂದ್ರೆ ದಯಮಾಡಿ ನಾ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಏನಂದ್ರೆ ಅದನ್ನು 9ನೇ ದಿನಕ್ಕೆ ಪ್ರೀಪೋನ್ ಮಾಡಿಕೊಂಡು 9ನೇ ದಿನಕ್ಕೆ ನೀವು ಮಾಡಿಕೊಂಡ್ರೆ 10ನೇ ದಿನಕ್ಕೆ ಅವರು ಕೂಡ ಈದ್ ಮಿಲಾದ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಭ್ರಾತೃತ್ವ ಪ್ರೇಮ ಎಲ್ಲರ ಕಡೆ ಇಲ್ಲಿ ಇದೆ ಅಂತ ನಾನು ಭಾವಿಸಿದ್ದೀನಿ. ನಾವ್ಯಾಕೆ ಮಾಡಬೇಕು, ನೀವ್ಯಾಕೆ ಮಾಡಬೇಕು, ಬೇಡ. ಊರಲ್ಲಿ ಶಾಂತಿ ಇರಬೇಕಾದ್ರೆ ಮಾಡಬೇಕು. ಇಲ್ಲ ನೀವು ಮಾಡಲಿಲ್ಲ ಅಂದರೆ ಮಾಡಿಸೋದು ನಮ್ಗೆ ಗೊತ್ತಿದೆ, ಕಾನೂನಲ್ಲಿ ಇದೆ. ಅದನ್ನು ಕೂಡ ಆ ಕಾನೂನನ್ನ ಎಲ್ಲದಕ್ಕೂ ಪ್ರಯೋಗ ಮಾಡೋದು ಬೇಡ. ನೀವು ಸಹಬಾಳ್ವೆಯಿಂದ ಮಾಡಿಕೊಂಡ್ರೆ ನಾವು ಯಾವುದರಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಹೋಗೋದಿಲ್ಲ. ನಾವು ಬಂದು ಯಾವುದೇ ಒಂದು ಬಗೆಹರಿಸುವಂಥ ಸನ್ನಿವೇಶ ತಾವು ತಂದುಕೊಳ್ಳೋದಿಲ್ಲ ಅನ್ನೋದು ನನ್ನ ಭಾವನೆ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ತಕ್ಕಂಗೆ ನಡ್ಕೊಳ್ತೀರಿ. ಆನಂತರ ನಾನು ನಿನ್ನೆ ಕೆರೂರಲ್ಲಿ ಕೂಡ ವಿಚಾರ ಮಾಡಿದಾಗ ಹೇಳ್ತಾ ಇದ್ದೆ, ಇಲ್ಲಿ ಮಾಡಿದ್ರು ಇಲ್ಲಿ ಗೊತ್ತಿಲ್ಲ. ಈ ಗಣೇಶ 5 ದಿನ 7 ದಿನ ನೀವು ಕೂಡಿಸಿದಾಗ ನಿಮ್ಮ ಊರಲ್ಲಿ ನಿಮ್ಮ ಹೈಸ್ಕೂಲ್ಗಳಲ್ಲಿ 10th PUCಯಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರಿಗೆ ಒಂದಿನಾದರೂ ಅಲ್ಲಿ ಕರೆದು ಏನಾದ್ರು ಒಂದು ಪುರಸ್ಕಾರ ಮಾಡಿದ್ರೆ ಅವರಿಗೆ ಗಣೇಶ ಟೈಮಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ಅದನ್ನು ದಯಮಾಡಿ ಮುಂದುವರಿಸ್ಕೊಂಡು ಹೋಗಿ. ಆಯ್ತಪ್ಪ, ಮಾಡಿದ್ರೆ ಪರವಾಗಿಲ್ಲ. ನಾನು ನಿನ್ನೆ ಕೆರೂರಲ್ಲಿ ಕೇಳಿದಾಗ ಅದು ಏನು ನಮ್ಗೆ ಗೊತ್ತೇ ಇಲ್ಲ ಸರ್ ಅಲ್ಲೇ ಮಾತಾಡಿದ್ರು ಅಲ್ಲ, ಹೇಳ್ತಾ ಇರೋದು. ಅದಕ್ಕೆ ಒಂದೊಂದು ಊರಲ್ಲಿ ಇದೆ, ಒಂದೊಂದು ಊರಲ್ಲಿ ಇಲ್ಲ. ಮಾಡಿ, ನಿಮ್ಮ ಊರಿನ ನಿಮ್ಮ ಬಾಲಕರಿಗೆ ಪ್ರೋತ್ಸಾಹ ಇರುತ್ತೆ. ಏನೋ ನಾವು ಒಳ್ಳೆ ಮಾಡಬೇಕು ಅನ್ನೋದೊಂದು ಪ್ರೋತ್ಸಾಹ ಇರುತ್ತೆ. ಈ ಥರ ನಿಮ್ಮ ಊರಿಂದ ಯಾರೋ ಒಳ್ಳೆ ಸ್ಪೋರ್ಟ್ಸಲ್ಲಿ, ದಸರಾ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಏನೋ ಪ್ರೈಸ್ ತೊಗೊಂಡಿದ್ರೆ ಅಂಥವ್ರಿಗೆ ಕರೆದ ಸನ್ಮಾನ ಮಾಡಿ. ಅಂದರೆ ನಿಮ್ಮ ಊರಿನ ಬಗ್ಗೆ ಅವರಿಗೂ ಕೂಡ ಒಂದು ಹೆಮ್ಮೆಯ ಭಾವನೆ ಬರುತ್ತೆ. ಆನಂತರ ಮೋಸ್ಟ್ಲಿ ಮಳೆನೂ ಬರುತ್ತೆ. ಮುಖ್ಯವಾಗಿ ಹೇಳಬೇಕಂದ್ರೆ ಜಾಸ್ತಿ ಹೈಟಿನ ಗಣೇಶ ತರಬೇಡ್ರಿ. ಈಗ ನಿಮ್ಮ ಟ್ರ್ಯಾಕ್ಟರ್ ಇರುತ್ತೆ, ಟ್ರ್ಯಾಕ್ಟರ್ ಮೇಲೆ ಒಂದು ಸಣ್ಣದೊಂದು ಏನೋ ಟೇಬಲ್ ಹಾಕ್ತೀರಿ, ಅದರ ಮೇಲೆ ಗಣೇಶ ಕೂಡಿಸ್ತೀರಿ. ಅದು ಆಲ್ಮೋಸ್ಟ್ ಆಲ್ ಇವ್ರದ್ದು ಮ್ಯಾಕ್ಸಿಮಮ್ ಹೆಸ್ಕಾಮ್ದು ನೆಲದಿಂದ ಇರೋದು 12ರಿಂದ 13 ಮೀಟರ್ ಮೇಲೆ ಇರುತ್ತೆ. ಸೊ ನೀವು ಗಣೇಶ 6 ಮೀಟರ್ 7 ಮೀಟರ್ದ ಗಣೇಶ ತಂದ್ರೆ ಅಂದರೆ ಟ್ರ್ಯಾಕ್ಟರ್ ಒಂದು 4 ಮೀಟರ್, ಟೇಬಲ್ ಒಂದು 2 ಮತ್ತು ಗಣೇಶ ಅಂದರೆ ಮತ್ತೆ 11 ಮೀಟರ್ 12 ಮೀಟರ್ ಹೋಗುತ್ತೆ. 2014-15ರಲ್ಲಿ ತಮಗೆಲ್ಲರಿಗೆ ಗೊತ್ತಿದೆ ಬೆಳಗಾವಿಯಲ್ಲಿ ಏನಾಯ್ತು ಅಂತೇಳಿ. ಆ ಲಾಸ್ಟ್ ಮೇಲೆ ಕಿರೀಟದ ಮೇಲೆ ಒಂದು ಸಣ್ಣ ಕಬ್ಬಿಣದ ಇರುತ್ತೆ, ಅದು ವೈರಿಗೆ ಬಡಿತು, ಟ್ರ್ಯಾಕ್ಟರ್ ಕಬ್ಬಿಣ, ಆ ಟ್ರ್ಯಾಕ್ಟರ್ ಹಿಡಿದಂಥ 4 ಜನರು ಅಲ್ಲೇ ಡೆತ್ ಆಯಿತು. ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಂತ ಅವಘಡಗಳಿಗೆ ದಯಮಾಡಿ ಯಾರೂ ಅವಕಾಶ ಕೊಡಬೇಡಿ. ಭಕ್ತಿ ಭಾವ ಮುಖ್ಯ, ಹೈಟ್ ಮುಖ್ಯ ಅಲ್ಲ. ಚಿಕ್ಕದೇ ತಗೊಂಡು ಬನ್ನಿ, ಬಟ್ ಚೊಕ್ಕದಾಗಿ ಮಾಡ್ರಿ. ಈಗ ಆ ಹಳೆ ವಿಚಾರಗಳನ್ನು ಬಿಟ್ಟು ಬಿಡಬೇಕು. ಹೊಸ ಹೊಸ ವಿಚಾರ, ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ ಎಲ್ಲರೂ ವಿಚಾರ ಮಾಡಬೇಕು ನಾವು. ಅವಾಗ ಮಾತ್ರ ಒಂದೇನೋ ಅಭಿವೃದ್ಧಿ, ಅವಾಗ ಮಾತ್ರ ಒಂದು ಊರಲ್ಲಿ ಶಾಂತತೆ ಇರೋದಕ್ಕೆ ಅವಕಾಶ ಇರ್ತದೆ. ನಾವಿನ್ನೂ ಹಳೆ ವಿಚಾರಗಳು ಅದು ಇದು ಅಂತ ಅನ್ಕೊಂಡು ಹೋದ್ರೆ ಎಂದೂ ಸಾಧ್ಯ ಇಲ್ಲ ಅದು. ಆಮೇಲೆ ಅದಕ್ಕೆ ನಾವು ಯಾವುದಕ್ಕೂ ಅವಕಾಶನೂ ಕೊಡೋದಿಲ್ಲ. ಅದನ್ನು ಕೂಡ ದೃಢವಾಗಿಯೇ ಹೇಳ್ತಾ ಇದ್ದೀನಿ ನಾನು. ಈ ಕೆಲಸ ಅದು ಆದಾಗ ಮಾತ್ರ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ನೆಕ್ಸ್ಟ್ ಅವಾಗ ನಾವು ಪೊಲೀಸರ ಪಾತ್ರ ಚಿತ್ರಣದಲ್ಲಿ ಬರ್ತೀವಿ. ನಾವು ನಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ನಾವು ನೋಡೋದಿಲ್ಲ. ಕೆಲಸದ ಒತ್ತಡದಿಂದ, ಬಿಸ್ನೆಸ್ ಒತ್ತಡದಿಂದ, ಬೇರೆ ಯಾವುದೋ ಕೆಲಸಗಳಿಂದ. ದಯಮಾಡಿ ನಮ್ಮ ಮಕ್ಕಳ ಬಿಹೇವಿಯರ್ ಬಗ್ಗೆ ಎಲ್ಲರದ್ದು ಗಮನ ಇರಲಿ.
ಸಾಯಂಕಾಲ ಎಲ್ಲಿ ಹೋಗ್ತಾನ, ಎಲ್ಲಿ ಹೋಗ್ತಾಳ, ನಾವೇನೋ ಆಯ್ತು ನನ್ನ ಮಗ ಓದ್ತಾನ, ಬಾಗಲಕೋಟೆಗೆ ಹೋಗಿ ದೊಡ್ಡ ಕಾಲೇಜಿನ ಓದ್ತಾನ ಅಂತ ತಿಳ್ಕೊತೀವಿ. ನಾವು ಹೋಗಿ ಏನು ಮಾಡ್ತಾನೆ ಯಾರು ಒಬ್ಬರು ನೋಡೋದಿಲ್ಲ ನಾವು. ಈ ವಿಚಾರ ದಯಮಾಡಿ, ಅದಕ್ಕೆ ನಾನು ಹೇಳೋದು, ಇದು ಸಮಂಜಸನೋ ಗೊತ್ತಿಲ್ಲ, ಬಟ್ ಆದ್ರೂ ಕೆಲವೊಬ್ರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ನಾ ಇದನ್ನ ಬಹಳ ಜಾಗರೂಕತೆಯಿಂದ ಇರಬೇಕು. ಎಲ್ಲರ ಕೈಗೆ ಮೊಬೈಲ್ ಕೊಟ್ಬಿಡ್ತೀವಿ ನಾವು. ಮೊಬೈಲ್ದಲ್ಲಿ ಒಳ್ಳೇದು ಇದೆ, ಕೆಟ್ಟದು ಇದೆ. ಒಳ್ಳೇದನ್ನ ಅವ್ರು ಸ್ವೀಕಾರ ಮಾಡಿದ್ರೆ ಬಹಳ ಒಳ್ಳೇದು, ಕೆಟ್ಟದನ್ನ ಸ್ವೀಕಾರ ಮಾಡಿ ಅದೇ ಫಾಲೋ ಮಾಡ್ಕೋತ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಆಸ್ ಎ ಪೇರೆಂಟ್ ನಿಮಗೂ ಕೂಡ ಕಷ್ಟನೇ ಆಗುತ್ತೆ ಅದು. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಆಸ್ ಎ ಪೇರೆಂಟ್ ಒಳ್ಳೇದೇ ಆಗುತ್ತೆ. ಅವ್ರು ಒಳ್ಳೇದು ಮಾಡೋದ್ರ ಬಗ್ಗೆ ನೋಡೋದು, ಅವ್ರು ಒಳ್ಳೇದು ಮಾಡೋ ಥರ ಅವ್ರನ್ನ ಪರಿವರ್ತನೆ ಮಾಡೋದು 50% ನಿಮ್ಮ ಕೈಯಲ್ಲಿದೆ. ಉಳಿದ ಸಮಾಜನ ತಿದ್ದುಪಡಿ ಮಾಡೋಂಥದ್ದು 50% ಕೆಲಸ ನಮ್ಮ ಹತ್ರ ಇದೆ. ನಾವು ಕೂಡ ಅದನ್ನು ಮಾಡ್ತೀವಿ. ಇಂಥ ವಿಚಾರಗಳಲ್ಲಿ ಸಮಾಜದ ನಾಗರಿಕರು, ನಾವು, ಇತರ ಇಲಾಖೆದವರು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಅದನ್ನ ಪೂರ ಇಲ್ಲಿಂದ ಓಡಿಸಕ್ಕೆ ಸಾಧ್ಯ ಅನ್ನೋದನ್ನ ತಮ್ಮ ಗಮನಕ್ಕೆ ತಂದು, ನಮ್ಮ ಕಡೆ ಏನಾದ ಮಾಹಿತಿ ಇದ್ದಲ್ಲಿ ತಮ್ಮ ಕಡೆಯಿಂದ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ, ಅದೇನು ತಾವು ಕೆಲವೊಂದು ವಿಚಾರಗಳು ಹೇಳಿದ್ರಿ ಆ ವಿಚಾರದ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭರವಸೆ ನೀಡುತ್ತಾ, ತಾವೆಲ್ಲರೂ ಮುಂಬರುವ ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಶಾಂತ ರೀತಿಯಿಂದ ಆಚರಿಸಿಕೊಂಡು, ನಿಮ್ಮ ಗುಳೇದಗುಡ್ಡದ ಏನು ಹೆಸರಿದೆ ಅದನ್ನು ಮುಂದುವರಿಸಿಕೊಂಡು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆ ಸಹಕಾರ ನೀಡ್ತೀರಿ ಅಂತ ಹೇಳಿ ಭಾವಿಸಿ, ತಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಬಿಟ್ಟು ನಾವು ಕರೆದಂಥ ಸಭೆಗೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.